ಶಿವಮೊಗ್ಗದಿಂದ ಪಕ್ಷೇತರ ಸ್ಪರ್ಧೆಗೆ ಈಶ್ವರಪ್ಪ ಅವರು ನಿರ್ಧರಿಸಿದ್ದಾರೆ. ಬೆಂಬಲಿಗರ ಸಭೆಯಲ್ಲಿ ಈಶ್ವರಪ್ಪ ಅವರು ಘೋಷಣೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಅನ್ನೋದು ತಿಳಿದು ಬರ್ತಾ ಇದೆ. ಯಡಿಯೂರಪ್ಪ ಪುತ್ರ ರಾಘವೇಂದ್ರ ವಿರುದ್ಧ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಆ ಮೂಲಕ ನಿನ್ನೆಯಿಂದ ಬಂಡಾಯದ ಬಾವುಟವನ್ನ ಏನ್ ಹಾರಿಸ್ತಾ ಇದ್ರು ಅದು ಶಮನ ಆಗುತ್ತಾ? ಬಿಜೆಪಿ ನಾಯಕರು ವಿಶ್ವಾಸಕ್ಕೆ ತೆಗೆದುಕೊಳ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಇದೆ. ಬಂಡಾಯದ ಬಾವುಟವನ್ನ ಹಾರಿಸಿಯೇ ತೀರ್ತೀನಿ, ಜೊತೆಗೆ ನನಗೆ ಮೋಸ ಮಾಡಿದವರಿಗೆ ಬುದ್ಧಿ ಕಲಿಸ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಈಶ್ವರಪ್ಪ ಅವರು ಬಂದ ಹಾಗೆ ಕಾಣಿಸ್ತಾ ಇದೆ. ತುಂಬಾ ಕ್ರೂಷಿಯಲ್ ಮೀಟಿಂಗ್ ಅನ್ನ ಅವರ ಬೆಂಬಲಿಗರ ಜೊತೆಗೆ ಈಶ್ವರಪ್ಪ ಅವರು ಇವತ್ತು ಮಾಡಿದ್ರು. ಆ ಸ್ಪರ್ಧೆಯ ಅಂದ್ರೆ ಈ ಸ್ಪರ್ಧೆಯ ಔಟ್ಕಮ್ ಬಗ್ಗೆ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಎಂತ ಮಾತುಗಳು ನನಗೆ ಅದಕ್ಕೆ ಹೇಳ್ತಿದ್ದೀನಲ್ಲ, ಹಿರಿಯರ ಅಭಿಪ್ರಾಯಗಳು ತಗೊಂಡೇ ನಾ ತೀರ್ಮಾನ ತಗೋಬೇಕು ಅಂದ್ರೆ ಕೆಲವು ಹಿರಿಯರದ್ದು ಅಭಿಪ್ರಾಯ ಇಷ್ಟೆಲ್ಲ ನಿಮ್ಮ ಹತ್ರ ನಾನು ಹೇಳದ್ನಲ್ಲ, ಅಷ್ಟು ವಿವರವಾಗಿ ಎಲ್ಲರ ಹತ್ರ ಹೋಗಿ ಮಾತಾಡಕ್ಕೆ ನನಗೆ ಆಗಲ್ಲ. ಇದಕ್ಕೋಸ್ಕರ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಸಮಯ ನಿಮಗೆ ಈ ಕ್ಷೇತ್ರದಲ್ಲಿ ಅದು ಸೊರಬದಿಂದ ಶಿಕಾರಿಪುರ ಸಾಗರ ಅದೇ ರೀತಿ ಭದ್ರಾವತಿ, ಶಿವಮೊಗ್ಗ ಗ್ರಾಮಾಂತರ 8 ಅಸೆಂಬ್ಲಿ ಕ್ಷೇತ್ರ ನಿಮಗೆ ಗೊತ್ತಿದೆ. ತೀರ್ಥಹಳ್ಳಿ ಎಲ್ಲೆಲ್ಲಿ ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ. ನಾನಂತೂ ಹೋಗ್ತೇನೆ. ಒಂದು ವಾರ ಕೊಡ್ತೀನಿ, 15 ದಿನ ಕೊಡ್ತೀನಿ. ಖಂಡಿತ ಈ ಸಿದ್ಧಾಂತವನ್ನು ಉಳಿಸ್ತೀನಿ. ಮೋದಿ ಪರವಾಗಿ ಕೈ ಎತ್ತಂತ ಈಶ್ವರಕ್ಕೆ ಜ್ವಲಂತ ಉದಾಹರಣೆ ಕೊಟ್ಟೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಟಿಕೆಟ್ ಕೊಡಿಸ್ತೇನೆ, ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ. ಟಿಕೆಟ್ ಕೊಟ್ಟು ಅಲ್ಲಿ MP ಮಾಡಿದ್ರ? ನಿಮಗೆ ಬೇಕಾದ್ರೆಲ್ಲ ಮಾಡ್ಕೊಂಡಿದ್ರಲ್ಲ MP ಕ್ಯಾಂಡಿಡೇಟ್ಗಳನ್ನ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶ ನೋಡ್ತಾ ಇರ್ಬೇಕಾರೆ ನಿಮಗೆ ಬೇಕಾದ್ರೂ ಟಿಕೆಟ್ ಕೊಟ್ಟು ಅದ್ರಲ್ಲಿ ಎಷ್ಟು ಜನ ಗೆಲ್ತಾರೋ, ಎಷ್ಟು ಜನ ಸೋಲ್ತಾರೋ, ಆ ಎಲ್ಲ ಸೋಲಿಗೆ ಕಾರಣ ಯಡಿಯೂರಪ್ಪನವರೇ ನೀವೇ ಕಾರಣ ಆಗ್ಬೇಕಾಗತ್ತೆ. ನಿಮ್ಮೆಲ್ಲರ ಆಸೆ ಮೋದಿ ವಿರುದ್ಧ. ನಾನು ಹೇಳಿದೆ, ನನ್ನ ರಕ್ತದ ಕಣಕಣನು ಹೇಳುತ್ತೆ, ರಾಮ ಮತ್ತು ಮೋದಿ ಬಿಟ್ಟು ನಾವಿರಲ್ಲ, ಹಿಂದುತ್ವ ಬಿಟ್ಟಿರಲ್ಲ, ಈ ಪಕ್ಷವನ್ನು ಬಿಟ್ಟಿರಲ್ಲ. ನಾನು ಅಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಅನ್ಕೊಳ್ಳಿ, ಪಕ್ಷ ಏನ್ ಮಾಡ್ಬೋದು? ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸು, ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಉಚ್ಚಾಟನೆ. ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಅಕಸ್ಮಾತ್ ಚುನಾವಣೆ ನಿಂತ್ರೆ, ಚುನಾವಣೆಯಲ್ಲಿ ಗೆದ್ರೆ 2 ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ. ಈ ವಿಶ್ವಾಸ ನನಗಿದೆ. ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು, ಹಿಂದುತ್ವದ ಪ್ರತಿಪಾದಕರು, ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿತದಿಂದ ತಪ್ಪಿಸಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋಂಥ ಲೆಕ್ಕದಲ್ಲಿ ಕೇಂದ್ರ ನಾಯಕರದು ಗಮನಕ್ಕೆ ಬರಬೇಕು, ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನೋಂಥ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ. ಯಾಕೆ ಸುಳ್ಳು? ನಾನು ಸುಳ್ಳು ಅಂತ ಹೇಳ್ತಿದ್ದಕ್ಕೆ ಜ್ವಲಂತ ಸ್ವತಂತ್ರ ಸ್ಪರ್ಧೆ ಬಗ್ಗೆ ಅಧಿಕೃತವಾದಂತಹ ಘೋಷಣೆಯನ್ನ KS ಈಶ್ವರಪ್ಪ ಅವರು ಈ ಸಭೆಯಲ್ಲಿ ಮಾಡಿದ್ದಾರೆ. ಬೆಂಬಲಿಗರ ಜೊತೆಗೆ ಹಾಗೂ ಇಡೀ ಕರ್ನಾಟಕದಲ್ಲಿ ನೊಂದ ಕಾರ್ಯಕರ್ತರ ಜೊತೆಗೆ ಈ ಈಶ್ವರಪ್ಪ ನಿಂತ್ಕೊಳ್ತಾನೆ ಹಾಗೂ ಅವರೆಲ್ಲರ ಧ್ವನಿಯಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದು ಶತಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಕ್ಷೇತ್ರ ಕೂಡ ಈ ಮೂಲಕ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ KS ಈಶ್ವರಪ್ಪ ಅವರು ಚುನಾವಣಾ ನಿವೃತ್ತಿಯನ್ನ ಘೋಷಿಸಿದ್ರು. 5 ಸಲ ಗೆದ್ದಿದ್ರು, 2 ಸಲ ಸೋತಿದ್ರು, 1999 ಮತ್ತು 2013. ಅದು ಬಿಟ್ರೆ ಅವರು ಇನ್ನೊಂದ್ಸಲ ಸ್ಪರ್ಧೆ
ಸ್ಪರ್ಧೆ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು. ಬಟ್ ಹೈಕಮಾಂಡ್ ಯಾವಾಗ ಬೇಡ ಅಂತ ಹೇಳ್ತೋ ಪಕ್ಷ ನಿಷ್ಠೆಯನ್ನ ತೋರಿಸಿದ್ರು. ಅದರ ಸೌಲಭ್ಯವನ್ನ ಮಗನಿಗೆ ಟಿಕೆಟ್ ರೂಪದಲ್ಲಿ ಕೊಟ್ಟಾರ ಅನ್ನುವಂತಹ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಸಿಯಾದಾಗ KS ಈಶ್ವರಪ್ಪ ಅವರು ಪಕ್ಷದ ವಿರುದ್ಧ ಮುನಿಸಿಕೊಂಡ್ರು. ನಿನ್ನೆಯಿಂದ ಕೂಡ ಆ ಮುನಿಸು ಅಧ್ಯಾಯ ಮುಂದುವರಿತಾ ಇತ್ತು. ಈಗ ಪಕ್ಷೇತರ ಸ್ಪರ್ಧೆ ನನ್ನ ಆಯ್ಕೆ ಅನ್ನೋ ಮೂಲಕ ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಉಚ್ಚಾಟನೆ. ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಅಕಸ್ಮಾತ್ ಚುನಾವಣೆ ನಿಂತ್ರೆ, ಚುನಾವಣೆಯಲ್ಲಿ ಗೆದ್ರೆ 2 ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ. ಈ ವಿಶ್ವಾಸ ನನಗಿದೆ. ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು, ಹಿಂದುತ್ವದ ಪ್ರತಿಪಾದಕರು, ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿತದಿಂದ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೇಂದ್ರ ನಾಯಕರದು ಗಮನಕ್ಕೆ ಬರಬೇಕು, ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ. ಯಾಕೆ ಸುಳ್ಳು? ನಾನು ಸುಳ್ಳು ಅಂತ ಹೇಳ್ತಿದ್ದಕ್ಕೆ ಜ್ವಲಂತ ಉದಾಹರಣೆ ಕೊಟ್ಟೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಟಿಕೆಟ್ ಕೊಡಿಸ್ತೇನೆ, ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ. ಟಿಕೆಟ್ ಕೊಟ್ಟ ಅಲ್ಲಿ MP ಮಾಡಿದ್ರ? ನಿಮಗೆ ಬೇಕಾದ್ರೆಲ್ಲ ಮಾಡ್ಕೊಂಡಿದ್ರಲ್ಲ MP ಕ್ಯಾಂಡಿಡೇಟ್ಗಳನ್ನ. ನರೇಂದ್ರ ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು, ಹಿಂದುತ್ವದ ಪ್ರತಿಪಾದಕರು, ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಹಿಡಿದಿದ್ದ KS ಈಶ್ವರಪ್ಪ ಅವರ ಪ್ರತಿ ಮಾತಲ್ಲೂ ಕೂಡ ಅವರಿಗಿರುವಂತಹ ಸಿಟ್ಟು ಆಚೆ ಬರ್ತಾ ಇದ್ದು ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ಲೋಕಸಭೆ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳೋದನ್ನ ಸ್ಪಷ್ಟಪಡಿಸಿದ್ದಾರೆ. ಬಟ್ ಪ್ರಶ್ನೆ ಇರೋದು, ಇವರು ಗೆಲ್ಲೋದಕ್ಕೋಸ್ಕರ ಸ್ಪರ್ಧಿಸ್ತಾ ಇದ್ದಾರಾ ಅಥವಾ BY ರಾಘವೇಂದ್ರ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅನ್ನುವಂತಹ ಹಠ ಜಾಸ್ತಿ ಇದೆಯಾ? ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಇದ್ಯಾವ ರೀತಿ ಹಾಗಾದ್ರೆ BY ರಾಘವೇಂದ್ರಗೆ ಅವರ ಗೆಲುವಿಗೆ ಎಡತಾಗಬಹುದು ಅನ್ನೋದು ಪ್ರಶ್ನೆ.